ಹಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PU CET ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಶುಭ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ವಿದ್ಯಾರ್ಥಿಗಳೇ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನಮ್ಮ PU CET ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಓಕೆ, ಆ್ಯಂಡ್ ಪರೀಕ್ಷೆ ಆ್ಯಪ್ ಅಂತ ಇದೆ, ಅದನ್ನು ಪ್ಲೇಸ್ಟೋರಿಂದ ಇವತ್ತೇ ಡೌನ್ಲೋಡ್ ಮಾಡಿ. ವಿದ್ಯಾರ್ಥಿಗಳೇ, ಕಾಮರ್ಸ್ನ ಹಲವಾರು ಸಬ್ಜೆಕ್ಟ್ಗಳಿಗೆ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ನಿಮ್ಮ ಪ್ರಿಪ್ರೇಷನ್ ವಿಲ್ ಬಿ ವೆರಿ ಹೆಲ್ಪ್ಫುಲ್, ಎಫೆಕ್ಟಿವ್ ಆ್ಯಂಡ್ ಸ್ಮಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಇವತ್ತೇ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪರೀಕ್ಷೆ ಆ್ಯಪನ್ನು. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕ್ಲಾಸ್ಮೇಟ್ಸಿಗೆಲ್ಲ ಶೇರ್ ಮಾಡಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ನಮ್ಮ PU1 ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಮಾಡ್ತಾ ಇರುವಂಥ ಟಾಪಿಕ್ ಯಾವುದು, ಕಾನ್ಸೆಪ್ಟ್ ಯಾವುದು ಗೊತ್ತಾ? ಪ್ರೀವಿಯಸ್ಲಿ ನಾನು ಅರ್ಥಮೆಟಿಕ್ ಮೀನ್ ಆ್ಯಂಡ್ ಮೀಡಿಯನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಇವತ್ತು ನಮ್ಮ ಥರ್ಡ್ ಆ್ಯಾವ್ರೇಜ್ ಮೋಡನ್ನು ಹೇಳ್ಕೊಡ್ತಾ ಇದ್ದೀನಿ. ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಮಕ್ಕಳೇ, ಸ್ಕೂಲ್ ಡೇಸಿಂದ ಕಲಿತಾ ಬಂದಿರೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೋಡ್ ಮಕ್ಕಳೇ, ಮೋಡ್ ಅಂದರೆ ಇಟ್ ಈಸ್ ದ ವ್ಯಾಲ್ಯೂ ವಿಚ್ ಈಸ್ ವೆರಿ ಪ್ರಿಡಾಮಿನೆಂಟ್ ಇನ್ ದ ಸೀರೀಸ್ ಅಂತ ಹೇಳ್ತೀವಿ. ಓಕೆ, ಡಾಮಿನೆಂಟ್, ಹೆಚ್ಚು ಪ್ರಬಲವನ್ನು ಬೀರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಂತ ಡೇಟಾ ಅಂತ ಬಂದಾಗ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ, ಇಟ್ ಈಸ್ ದ ಅಬ್ಸರ್ವೇಷನ್ ವಿಚ್ ಈಸ್ ರಿಪೀಟೆಡ್ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್. ಇದನ್ನು ನೀವು ಸ್ಕೂಲ್ ಡೇಸಿಂದನೂ ಕಲ್ತಿರ್ತೀರ. ಆರ್ ಇಟ್ ಈಸ್ ದ ಅಬ್ಸರ್ವೇಷನ್ ವಿಚ್ ಹ್ಯಾಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಮೋಡ್ ಅಂತ ಹೇಳ್ತೀವಿ. ನಮ್ಮ ಮೋಡನ್ನು ನಾವು ಯಾವ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ? Z. ಸೊ ಮೋಡ್ ಈಸ್ ಡಿನೋಟೆಡ್ ಬೈ Z. ನೆನ್ಪಿಟ್ಕೊಳ್ಳಿ, ಮೋಡ್ ಈಸ್ ಡಿನೋಟೆಡ್ ಬೈ Z. ಮಕ್ಕಳೇ, ಈ ಮೋಡ್ ಅನ್ನೋದಿದೆಯಲ್ಲ, ನಮಗೆ ಗೊತ್ತಿಲ್ಲದೇನೋ ಎಷ್ಟೋ ಕಡೆ ನಾವು ಯೂಸ್ ಮಾಡ್ತಾನೆ ಇರ್ತೀವಿ, ಆದರೆ ಇದು ಮೋಡ್ ಅಂತ ನಮಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಜಾಸ್ತಿ ಓದಿಲ್ಲ ಅಂತ ತಿಳ್ಕೊಳ್ಳಿ, ಜಸ್ಟ್ ಆ್ಯಸ್ ಎನ್ ಎಕ್ಸಾಂಪಲ್. ಓಕೆ, ಒಂದು ಶೂವಿನ ಶೋರೂಮ್ ಇದೆ ಅವ್ರದ್ದು, ವಿಚ್ ಇಸ್ ದ ಕಾಮನ್ ಸೈಜ್. ಮಕ್ಕಳೇ, ಅವ್ರಿಗೆ ಜಾಸ್ತಿ ವ್ಯಾಪಾರ ಆಗುವಂಥದ್ದು, ಸೆಲ್ ಆಗುವಂಥ ಸೈಜ್ ಯಾವುದು? ಇಟ್ ವಿಲ್ ಬಿ ಮೋಸ್ಟ್ ಆಫನ್ 8 to 9 ಅಥವಾ ಟು ಅನ್ ಎಕ್ಸ್ಟೆಂಟ್ 10 ಅಲ್ವಾ? ಮೋಸ್ಟ್ ಆಫನ್ ನೋಡೋದಾದರೆ ಎಲ್ಲರಿಗೂ ಸಲ್ಲುವಂಥ ಅಥವಾ ಜಾಸ್ತಿ ಸೆಲ್ಲಾಗುವಂಥ ಸೈಜ್ ಯಾವುದು ಅಂದರೆ 8 ಮತ್ತು 9 ಅನಿಸುತ್ತೆ. ಕರೆಕ್ಟಾ? ಅವರು ಅದನ್ನು ಸೆಲ್ಲಾದಾಗ ಆ ಸೈಜಿನ ಶೂಗಳನ್ನೇ ಜಾಸ್ತಿ ಮತ್ತೆ ಇಂಪೋರ್ಟ್ ಮಾಡ್ಕೊತಾರೆ. ಕರೆಕ್ಟಾ? ಆ್ಯಸ್ ಕಂಪೇರ್ಡ್ ಟು 11 or 6. ಸೊ ದಟ್ ಈಸ್ ನಥಿಂಗ್ ಬಟ್ ಮೋಡ್. ಪ್ರಿಡಾಮಿನೆಂಟ್, ಸೇಲ್ಸಲ್ಲಿ ಪ್ರಿಡಾಮಿನೆಂಟ್ ಇದೆ, ಆ ಸೈಜ್ ಇದು. ರಿಪೀಟೆಡ್ ಹೈಯೆಸ್ಟ್ ನಂಬರ್ ಆಫ್ ಸೇಲ್ಸ್, ಅದಕ್ಕೆ ನಾವೇನಂತ ಹೇಳ್ತೀವಿ? ಮೋಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಲ್ವಾ ಮಕ್ಕಳೇ? ಇದರ ಕಾಂಪ್ಯೂಟೇಷನನ್ನು ಕಲ್ತ್ಕೊಳ್ಳೋಣ. ಈಸಿಯೆಸ್ಟ್ ಆಫ್ ದ ಈಸಿಯೆಸ್ಟ್ ಮಕ್ಕಳೇ ಇದು ಮೋಡ್. ಈಗ ಅನ್ಗ್ರೂಪ್ಡ್ ಡೇಟಾ, ಬರೀ ರಾ ಡೇಟಾ ಕೊಟ್ಟಿರ್ತಾರೆ, X1 X2 X3 ಅಪ್ ಟು XN, ಬರೀ ವ್ಯಾಲ್ಯೂಸ್ ಕೊಟ್ಟಾಗ ಮೋಡನ್ನು ಹೆಂಗೆ ಕಂಡುಹಿಡಿತೀವಿ ಗೊತ್ತಾ? ಬೈ ಇನ್ಸ್ಪೆಕ್ಷನ್. ವೆರಿ ಈಸಿ. ಏನಂತ ಮಾಡೋದು ಇನ್ಸ್ಪೆಕ್ಷನ್ನು? ಕೊಟ್ಟಿರೋಂಥ ಡೇಟಾ ನೋಡೋದು, ಯಾವ ವ್ಯಾಲ್ಯೂ ಜಾಸ್ತಿ ಸತಿ ರಿಪೀಟ್ ಆಗಿದೆಯೋ ಅದೇ ಮೋಡ್. ಫಾರ್ ಎಕ್ಸಾಂಪಲ್, ಇಲ್ಲಿ ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ 25, 32, 35, 45, 49, 35, 35. ಯಾವ ಅಬ್ಸರ್ವೇಷನ್ನು ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿದೆ? 35. ಇಲ್ಲೇ 2 ಸತಿ ಇದೆ, ಇಲ್ಲೊಂದು ಸತಿ ಇದೆ. ಸೊ ಬೇರೆ ಯಾವ ಅಬ್ಸರ್ವೇಷನ್ಸು ರಿಪೀಟೇ ಆಗಿಲ್ಲ. ಮೋಡ್ ಈಸ್ ಈಕ್ವಲ್ ಟು 35 ಬಿಕಾಸ್ ಇಟ್ ಈಸ್ ರಿಪೀಟೆಡ್ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್. ಮುಗೀತು ಅಷ್ಟೇ, ಏನು ಕ್ಯಾಲ್ಕುಲೇಷನ್ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ವಾ? ವೆರಿ ಈಸಿ. ಅದೇ ರೀತಿ ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ. 6 ಸ್ಟೂಡೆಂಟ್ಸ್ನ ಇನ್ಫಾರ್ಮೇಷನ್ ಕೊಟ್ಟು ಮೋಡನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಯಾವ್ದು ಜಾಸ್ತಿ ಸತಿ ರಿಪೀಟ್ ಆಗಿದೆ? 165.2. 65.2 ಇದೇನು ಆನ್ಸರು? 65.8 ಇಲ್ಲ. 71.2 ಮತ್ತು 171.2 ರಿಪೀಟ್ ಆಗಿದೆ ಇಫ್ ಯು ಅಬ್ಸರ್ವ್, ಅಲ್ವಾ? ಸೊ 2 ಸತಿ ರಿಪೀಟ್ ಆಗಿದೆ, 2 ಸತಿನೇ ರಿಪೀಟ್ ಆಗಿದೆ. ಸೊ ಹಿಯರ್ ಮೋಡ್ ಈಸ್ 165.2 ಆ್ಯಂಡ್ 171.2. ಈಗ ನಮ್ಮ ಪ್ರೀವಿಯಸ್ ಲೆಕ್ಕದಲ್ಲಿ ಮೋಡ್ ಎಷ್ಟು ಸತಿ ರಿಪೀಟ್ ಆಗಿತ್ತು? ಮೋಡ್ ವ್ಯಾಲ್ಯೂ 3 ಟೈಮ್ಸ್, ಹೈಯೆಸ್ಟ್ ಅದು ಒಂದೇ ರಿಪೀಟ್ ಆಗಿದೆ. ಬೇರೆ ಯಾವುದೋ ರಿಪೀಟ್ ಆಗಿದೆಯಾ? ಇಲ್ಲ.
ರಿಪೀಟ್ ಆಗಿದ್ದರೂ ಫಾರ್ ಎಕ್ಸಾಂಪಲ್ ಅದಕ್ಕಿಂತ ಕಡಿಮೆ ಇರಬೇಕು, ಸಿಂಪಲ್. ಸೊ ಒಂದೇ ಒಂದು ಮೋಡ್ ಸಿಗ್ತಾಯಿತ್ತು, ಅದಕ್ಕೆ ಇಲ್ಲಿ ನಾವು ಯೂನಿ ಮೋಡಲ್ ಅಂತ ಹೇಳ್ತೀವಿ. ಈ ಕೇಸಲ್ಲಿ ನಾವು ಬೈ ಮೋಡಲ್ ಅಂತ ಹೇಳ್ತೀವಿ. ಎರಡೆರಡು ಸತಿ ಮೋಡ್ ಬಂದಿದೆ. ಅರ್ಥ ಆಯ್ತಲ್ವ ಮಕ್ಕಳೇ? ಇಫ್ ದ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ 2 modes ಅದಕ್ಕೆ ಬೈ ಮೋಡಲ್ ಅಂತ ಹೇಳ್ತೀವಿ. ಸಿಂಗಲ್ ವ್ಯಾಲ್ಯೂ ಆ್ಯಸ್ ಎ ಮೋಡ್ ಯೂನಿ ಮೋಡಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ಸೊ ದಿಸ್ ಇಸ್ ಹೌ ವಿ ಈಸಿಲಿ ಕಂಪ್ಯೂಟ್ ಮೋಡ್ ಫಾರ್ ನಮ್ಮ ಅನ್ಗ್ರೂಪ್ಡ್ ಡೇಟಾ. ನೆಕ್ಸ್ಟು ಗ್ರೂಪ್ಡ್ ಡೇಟಾದಲ್ಲಿ ಡಿಸ್ಕ್ರೀಟ್ ಡೇಟಾ. ಹೌ ಡು ವಿ ಫೈಂಡ್ ಮೋಡ್? ಈಗ ಡಿಸ್ಕ್ರೀಟ್ ಅಂದರೆ ಏನು? ಎಕ್ಸ್ ವ್ಯಾಲ್ಯೂಸ್ ವಿತ್ ಫ್ರೀಕ್ವೆನ್ಸೀಸ್ ಕೊಟ್ಟಿರ್ತಾರೆ. ಫ್ರೀಕ್ವೆನ್ಸೀಸ್ನ ಅಬ್ಸರ್ವ್ ಮಾಡೋದಪ್ಪ. ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿನೋ ಅದರ ಕರಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಏನಾಗುತ್ತೆ? ಮೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಫೈಂಡ್ ಮೋಡ್ ಫಾರ್ ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ. ಈಗ ಕೊಟ್ಟಿರೋವಂಥ ಡಿಸ್ಟ್ರಿಬ್ಯೂಷನಲ್ಲಿ ನಾನು ಫ್ರೀಕ್ವೆನ್ಸಿ ಚೆಕ್ ಮಾಡ್ತೀನಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ? 3, 2, 8, 6, 1. 8 ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಅದರ ಕರಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಏನಿದೆ? 15. ಹೌದಾ? ಹೈಯೆಸ್ಟ್ ಫ್ರೀಕ್ವೆನ್ಸಿ 8, ಅದರ ಕರಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು? 15 ಇದೆ. ದೇರ್ ಫೋರ್ ಮೋಡ್ ಈಸ್ ಈಕ್ವಲ್ ಟು 15. ಅಷ್ಟೇ, ಏನು ಕ್ಯಾಲ್ಕುಲೇಷನ್ ಇಲ್ಲವೇ ಇಲ್ಲ ಡಿಸ್ಕ್ರೀಟ್ ಡೇಟಾಗೂ. ಈಸಿನಾ? ಅರ್ಥ ಆಗ್ತಾ ಇದೆಯಲ್ವಾ? ಎಸ್. ವಿದ್ಯಾರ್ಥಿಗಳೇ, ನಮ್ಮ ಎಷ್ಟೋ PU1 ವಿದ್ಯಾರ್ಥಿಗಳು ನಮಗೂ ಏನಾದ್ರು ಅಪ್ಲೋಡ್ ಮಾಡಿ ನಾವು ಚೆನ್ನಾಗಿ ಓದ್ಕೊಬೇಕು, ಕ್ಲಾಸಸ್ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು. ವಿ ಹರ್ಡ್ ಯು, ವಿ ಲಿಸನ್ ಟು ಯು. ನಿಮಗೋಸ್ಕರ ಈ ವರ್ಷ ನಾವು ಸಂಕಲ್ಪ ಕೋರ್ ಆ್ಯಂಡ್ ಸಂಕಲ್ಪ ಕೋರ್ ಪ್ಲಸ್ ಅನ್ನೋ ಬ್ಯಾಚನ್ನು ನಾವು ಲಾಂಚ್ ಮಾಡಿದ್ದೀವಿ. ಏನಿರುತ್ತೆ ಈ ನಮ್ಮ ಸಂಕಲ್ಪ ಕೋರಲ್ಲಿ ಅಂದರೆ, ನಾವು ನಿಮಗೆ ಸಾಲ್ಡ್ ಕ್ವೆಶ್ಚನ್ ಬ್ಯಾಂಕನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಸಾಲ್ಡ್ PYQs ಕೊಡ್ತಾಯಿದ್ದೀವಿ, ಮೈಂಡ್ ಮ್ಯಾಪ್ಸ್ ಕೊಡ್ತಾಯಿದ್ದೀವಿ, ಸೊ ದಟ್ ಯು ಕ್ಯಾನ್ ರಿವೈಸ್ ಆಲ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಟ್ ದ ಲಾಸ್ಟ್ ಮೂಮೆಂಟ್ ಆಲ್ಸೋ. ಓಕೆನಾ ವಿದ್ಯಾರ್ಥಿಗಳೇ? ಈ ಕ್ವೆಶ್ಚನ್ ಬ್ಯಾಂಕೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಸ್ಗೆ, ಫೈನಲ್ ಎಕ್ಸಾಮಿನೇಷನ್ಸ್ಗೆಲ್ಲ ಇಲ್ಲಿಂದನೇ ಕ್ವೆಶನ್ಸ್ನ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಮಕ್ಕಳೇ. ಅದು ಎಲ್ಲದಕ್ಕೂ ನಾವು ಆಲ್ರೆಡಿ ಸೊಲ್ಯೂಷನ್ಸ್ನ ರೆಡಿ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲವೂ ನಿಮಗೆ ಸಿಗ್ತಾಯಿದೆ ನಮ್ಮ ಸಂಕಲ್ಪ ಕೋರಲ್ಲಿ. ಆ್ಯಂಡ್ ಸಂಕಲ್ಪ ಕೋರ್ ಪ್ಲಸ್ ಬ್ಯಾಚಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆ ಡೌಟ್ ಸಾಲ್ವಿಂಗ್ ಸೆಷನನ್ನು ನಾವು ಮಾಡ್ತಾಯಿದ್ದೀವಿ. ಏನಿದು ಡೌಟ್ ಸಾಲ್ವಿಂಗ್ ಹೇಗೆ ಅಂದರೆ, ಪ್ರತಿ ತಿಂಗಳು ಒಂದೊಂದು ಸಬ್ಜೆಕ್ಟಿಗೆ, ಆಲ್ ದ ಸಬ್ಜೆಕ್ಟ್ಸ್ಗೆ ಒಂದು ಡೌಟ್ ಸಾಲ್ವಿಂಗ್ ಸೆಷನ್. ಫಾರ್ ದ ಮಂತ್ ಆಫ್ ಆಗಸ್ಟ್ ಒಂದು ಡೌಟ್ ಸಾಲ್ವಿಂಗ್ ಸೆಷನ್ ಫಾರ್ ಅಕೌಂಟ್ಸ್, ಬಿಸ್ನೆಸ್, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್ ಮಂತು ಸೆಪ್ಟೆಂಬರ್, ಆ ತಿಂಗಳಿಗೂ ಮತ್ತೊಮ್ಮೆ ಎಲ್ಲ ಸಬ್ಜೆಕ್ಟಿಗೂ ಒಂದು ಡೌಟ್ ಸಾಲ್ವಿಂಗ್ ಸೆಷನ್ ಇರುತ್ತೆ, ವೇರ್ ಯು ಕ್ಯಾನ್ ಸ್ಟಡಿ ಆ್ಯಂಡ್ ಕಮ್ ಟು ದ ಕ್ಲಾಸ್ ಆ್ಯಂಡ್ ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್. ವಿದ್ಯಾರ್ಥಿಗಳೇ, ಅರ್ಥ ಆಗ್ತಾ ಇದೆಯಲ್ವಾ? ಸೊ ಈಗ ಇಂಡಿಪೆಂಡೆನ್ಸ್ ಡೇ ಹತ್ತಿರ ಬರ್ತಾ ಇದೆ. ದಟ್ಸ್ ದ ರೀಸನ್ ಟು ಸೆಲೆಬ್ರೇಟ್ ದಿಸ್ 80th ಇಂಡಿಪೆಂಡೆನ್ಸ್ ಡೇ. ನಾವು ಫಸ್ಟ್ 80 ಸ್ಟೂಡೆಂಟ್ಸ್ಗೆ ಒಂದು ಸ್ಪೆಷಲ್ ಆಫರ್ನ ಕೊಡ್ತಾಯಿದ್ದೀವಿ ವಿದ್ಯಾರ್ಥಿಗಳೇ. ದಿಸ್ ಆಫರ್ ಇಸ್ ವ್ಯಾಲಿಡ್ ಫ್ರಮ್ 10th ಟಿಲ್ ಓನ್ಲಿ 17th. ಏನು? ನೀವು ಫ್ರೀಡಮ್ 80 ಅನ್ನೋ ಕೂಪನ್ ಕೋಡನ್ನು ಬಳಸಿ ನಮ್ಮ ಬ್ಯಾಚನ್ನು ಡಿಸ್ಕೌಂಟೆಡ್ ಪ್ರೈಸಲ್ಲಿ ನೀವು ಬೈ ಮಾಡಿ. ಓಕೆನಾ? ದಿಸ್ ಕೂಪನ್ ಕೋಡ್ ಇಸ್ ವ್ಯಾಲಿಡ್ ಫಾರ್ ಓನ್ಲಿ ಫಸ್ಟ್ 80 ಸ್ಟೂಡೆಂಟ್ಸ್. ಮಕ್ಕಳೇ, ಫ್ರೀಡಮ್ 80 ಅನ್ನೋ ಕೂಪನ್ ಕೋಡನ್ನು ಯೂಸ್ ಮಾಡಿ ನಮ್ಮ ಸಂಕಲ್ಪ ಕೋರ್ ಅನ್ನು ನೀವು ಜಸ್ಟ್ 599ಗೆ ಆ್ಯಂಡ್ ಸಂಕಲ್ಪ ಕೋರ್ ಪ್ಲಸ್ ಅನ್ನು 899ಗೆ ಬೈ ಮಾಡಿ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ಈ ವಿಡಿಯೋನ ಪಿನ್ಡ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಬೈಯಿಂಗ್ ಲಿಂಕ್ ಇದೆ ವಿದ್ಯಾರ್ಥಿಗಳೇ. ಈಗಲೇ ಕ್ಲಿಕ್ ಮಾಡಿ ಮತ್ತೊಮ್ಮೆ ಬ್ಯಾಚ್ ಡೀಟೇಲ್ಸ್ನ ಎಕ್ಸ್ಪ್ಲೋರ್ ಮಾಡಿ. ಬೈ ದ ಬ್ಯಾಚ್ ಅಟ್ ದ ಡಿಸ್ಕೌಂಟೆಡ್ ಪ್ರೈಸ್ ಆ್ಯಂಡ್ ಏಸ್ ಯೋರ್ ಪ್ರಿಪ್ರೇಷನ್ ವಿದ್ಯಾರ್ಥಿಗಳೇ. ಓಕೆ, ಫೈನ್ ಮಕ್ಕಳೇ. ಈಗ ನಮ್ಮ ಕಂಟಿನ್ಯೂಸ್ ಡೇಟಾಗೆ ಸ್ಟೆಪ್ 1 ಇಲ್ಲಿ ಕ್ಲಾಸ್ ಇಂಟರ್ವ್ಯೂ ಫ್ರೀಕ್ವೆನ್ಸಿ ಕೊಟ್ಟಾಗ ಸ್ಟೆಪ್ 1 ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು ಅಂತ ನೋಟ್ ಮಾಡ್ಕೊಳ್ಳೋಣ. ಅದಕ್ಕೆ FM ಅಂತ ಬರೆಯೋಣ. ಓಕೆ, ಅದಾದ ಮೇಲೆ ದಟ್ ವಿಲ್ ಬಿ ದ ಮೋಡಲ್ ಕ್ಲಾಸ್. ಓಕೆ, ಫಾರ್ಮುಲಾ ಇಸ್ L + FM - F1 / 2FM - F1 - F2 × C. ಏನಿದು ಸರ್ FM ಕುಯ್ತಾ ಇದ್ದೀರಲ್ಲ ಅಂತ ಹೇಳ್ಬಿಡಿ. ಓಕೆ, FM ಇಸ್ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್. F1 ಮತ್ತು F2 ಅಂದರೆ ಏನು? F1 ಅಂದರೆ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್. ಈಗ ಒಂದು ಫ್ರೀಕ್ವೆನ್ಸಿ ಇದೆ, ಅದಕ್ಕಿಂತ ಮುಂಚೆ ಏನಿದೆ ಫ್ರೀಕ್ವೆನ್ಸಿ, ಅದು F1. FM ಇಲ್ಲಿದೆ, ಅದ್ರ ಕೆಳಗಡೆ ಯಾವ ಫ್ರೀಕ್ವೆನ್ಸಿ ಇರುತ್ತೆ ಅದು F2. ಓಕೆ, ಸಿಂಪಲ್.
ನಮ್ಮ ಮೋಡಲ್ ಕ್ಲಾಸ್ನ ವಿಡ್ತಿಗೆ ಸಿ ಅಂತ ಹೇಳ್ತೀವಿ, ಲೋವರ್ ಲಿಮಿಟ್ಗೆ ಎಲ್ ಅಂತ ಹೇಳ್ತೀವಿ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಕಿವಿ ಮಾತು, ನಮ್ಮ ಮೋಡ್ ಕಂಡು ಹಿಡಿಬೇಕಾದ್ರೂ ಮೀಡಿಯನ್ ಥರನೇ ಕ್ಲಾಸ್ ಇಂಟರ್ವಲ್ ಯಾವಾಗಲೂ ಎಕ್ಸ್ಕ್ಲೂಸಿವ್ ಆಗೇ ಇರಬೇಕು. ಇನ್ಕ್ಲೂಸಿವ್ ಏನಾದ್ರು ಕೊಟ್ಟರೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಟು ಎಕ್ಸ್ಕ್ಲೂಸಿವ್. ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್, ಅನ್ಈಕ್ವಲ್ ವಿಡ್ತ್ ಇರಬಾರ್ದು ಕ್ಲಾಸ್ ಇಂಟರ್ವಲ್ಸಲ್ಲಿ. ಓಕೆ, ಅನ್ಈಕ್ವಲ್ ವಿಡ್ತ್ ಇತ್ತು ಅಂದರೆ ವಿ ಡು ಗ್ರೂಪಿಂಗ್ ಅಂತ ಹೇಳ್ತೀವಿ, ಅಥವಾ ಡಿವೈಡಿಂಗ್ ಆಫ್ ಈಕ್ವಲ್ ವಿಡ್ತ್ ಮಾಡಿಕೊಂಡು ಆಮೇಲೆ ನಾವು ಮೋಡನ್ನು ಕಂಡು ಹಿಡಿತೀವಿ. ಓಕೆ, ಯಾವ ರೀತಿ ಅಂತ ಕಲಿತಾ ಹೋಗೋಣ ಬನ್ನಿ. ಈಗ ಒಂದು ಸಿಂಪಲ್ ಇನ್ಫಾರ್ಮೇಷನ್ ಇದೆ. ಸೊ ಲೆಟ್ ಸಿ ಹೌ ಟು ಫೈಂಡ್ ಮೋಡ್. ಮಕ್ಕಳೇ, ಇಟ್ಸ್ ವೆರಿ ವೆರಿ ಈಸಿ. ಅಬ್ಸರ್ವ್ ಮಾಡಿ. ಸ್ಟೆಪ್ 1 ಏನಂತ ಹೇಳಿದ್ದು, ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ ಅದನ್ನು ನೋಡಿ ಕಂಡು ಹಿಡಿಯೋಣ ಅಂತ ಹೇಳಿದೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ? ಇಲ್ಲಿ 30 is the highest frequency. This is my model class. ನನ್ನ ಹೈಯೆಸ್ಟ್ ಮೋಡಲ್ ಕ್ಲಾಸಲ್ಲಿರುವಂಥ ಫ್ರೀಕ್ವೆನ್ಸಿಗೆ ಏನಂತ ಹೇಳ್ತೀನಿ? FM ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇರುವ ಫ್ರೀಕ್ವೆನ್ಸಿಗೆ ಏನಂತ ಹೇಳ್ತೀನಿ? F1 ಅಂತ ಹೇಳ್ತೀನಿ. ಆಫ್ಟರ್ ದಟ್ ಏನಂತ ಹೇಳ್ತೀನಿ? F2 ಅಂತ ಹೇಳ್ತೀನಿ. 3 is the lower limit ಆ್ಯಂಡ್ ವಿಡ್ತ್ ಈಸ್ ಈಕ್ವಲ್ ಟು 1. ಹೌದಾ? 3 to 4 ವಿಡ್ತ್ ಎಷ್ಟಾಯಿತು? 1 ಆಯಿತು ಕ್ಲಾಸದು. ಈಕ್ವಲ್ ವಿಡ್ತ್ ಇದೆಯಾ? ಎಸ್, ಥ್ರೂ ಔಟ್ ಈಕ್ವಲ್ ವಿಡ್ತ್ ಇದೆ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆಗೂ ಇದೆ. ಸೊ ಸ್ಟ್ರೈಟ್ ಫಾರ್ವರ್ಡ್ ಮಕ್ಕಳೇ, ಮೋಡ್ ಫಾರ್ಮುಲಾವನ್ನು ಬರೆಯೋಣ ಆ್ಯಂಡ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಝೆಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ FM ಮೈನಸ್ F1 ಹೋಲ್ ಡಿವೈಡೆಡ್ ಬೈ 2 times FM minus F1 minus F2 into C. Now, ಈಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಾಟ್ ಇಸ್ ದ ಲೋವರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್? 3 ಪ್ಲಸ್ FM ಎಷ್ಟಿದೆ? 30 ಮೈನಸ್ F1 ಎಷ್ಟು? 18 ಡಿವೈಡೆಡ್ ಬೈ 2 into FM which is 30 minus F1 is 18 minus F2 is 17 into what is the width of the model class? 1. ಈಗ ಇದರ ಸಿಂಪ್ಲಿಫಿಕೇಷನನ್ನು ಮಾಡಿದ್ರೆ 3 ಪ್ಲಸ್ 30 ಮೈನಸ್ 18 is 12. 12 ಡಿವೈಡೆಡ್ ಬೈ 2 into 30 ಎಷ್ಟು? 60. 60 ಮೈನಸ್ 18 ಮೈನಸ್ 17. 60 ಮೈನಸ್ 18 ಮೈನಸ್ 17 ಮಾಡಿದಲ್ಲಿ 25 ಬರ್ತಾ ಇದೆ. 12 ಡಿವೈಡೆಡ್ ಬೈ 25 into 1. 12 by 25 ಮಾಡಿದ್ರೆ 0.48. So 3 plus 0.48 will be 3.48. Done ಮಕ್ಕಳೇ. ವೆರಿ ಈಸಿ ಅಲ್ವಾ? ಐ ಹೋಪ್ ದಿಸ್ ಈಸ್ ಆ್ಯನ್ ಈಸಿಯೆಸ್ಟ್ ಪ್ರೊಸೀಜರ್ ನಮ್ಮ ಮೋಡಲ್ಲಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸ್ಟೆಪ್ 1 ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದು ಕಂಡು ಹಿಡಿದ್ವಿ, ಅದು ಪ್ರೀವಿಯಸ್ F1. ಆಫ್ಟರ್ ಸಕ್ಸೀಡಿಂಗ್ F2. ಮೋಡಲ್ ಕ್ಲಾಸಲ್ಲಿ L3 ಇದೆ, ವಿಡ್ತ್ 4 - 3 1 ಇದೆ. ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಈಸಿಯೆಸ್ಟ್ ಪ್ರೊಸೀಜರ್, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನಿದೆ? ಮೋಡ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇಫ್ ಯು ಅಬ್ಸರ್ವ್, ಕ್ಲಾಸ್ ಇಂಟರ್ವಲ್ ಏನೋ ಎಕ್ಸ್ಕ್ಲೂಸಿವ್ ಆಗೇ ಇದೆ. 3 ಇಲ್ಲೂ 3, 5, 5 ಆ್ಯಂಡ್ ಸೋ ಆನ್. ವಿಡ್ತ್ ಸೇಮ್ ಇದೆಯಾ? ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 3 ಮತ್ತು 3, 2, 5, 5, 5 ಇದೆ. ಒಂದು ನಾವು ಅಬ್ಸರ್ವ್ ಮಾಡೋದಾದರೆ ಲಾಸ್ಟ್ 3 5 ಇದೆ, ಇಲ್ಲಿ 15, 10, 5 ಮಲ್ಟಿಪಲ್ಸ್ ಆಫ್ 5 ಇದೆ. ಸೊ ಗ್ರೂಪ್ ಮಾಡೋಣ ಕ್ಲಾಸನ್ನು, ಯಾಕಂದರೆ ಅನ್ಈಕ್ವಲ್ ವಿಡ್ತ್ ಇದ್ದರೆ ಮೋಡನ್ನು ಕಂಪ್ಯೂಟ್ ಡೈರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಸೊ ಗ್ರೂಪಿಂಗ್ ಮಾಡೋಣ ಕ್ಲಾಸ್ ಇಂಟರ್ವಲ್ಸನ್ನು. ಯಾವ ರೀತಿ? ಆಫ್ ದ ವಿಡ್ತ್ 5 ಈಕ್ವಲ್ ವಿಡ್ತ್ ಮಾಡ್ಕೊಳ್ಳೋಣ. 0 to 5 ಒಂದು ಗ್ರೂಪಾಗಿ ಮಾಡೋಣ. 0 to 5 ಫ್ರೀಕ್ವೆನ್ಸಿ 2 + 3 ಎಷ್ಟಾಗತ್ತೆ? 2 + 3 is 5. ಎರಡನೇ ಕ್ಲಾಸ್ 5 to 10. 5 ಇಂದ 10 ಒಂದು ಗ್ರೂಪ್ ಮಾಡೋಣ. 5 to 10 ಫ್ರೀಕ್ವೆನ್ಸಿ 5 + 5 10. 10 to 15 ಒಂದು ಗ್ರೂಪ್ ಆಗಿ ಮಾಡ್ಕೊಳ್ಳೋಣ. 10 to 15. 15 + 5 20. ಉಳಿದಿದ್ದೆಲ್ಲವೂ ವಿಡ್ತ್ 5 ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. 15 to 20. 20 to 25.
25 to 30. ಫ್ರೀಕ್ವೆನ್ಸಿ ಇರೋದು ಲಾಸ್ಟ್ 3 is 7 5 3. ಮಕ್ಕಳೇ, ಇಫ್ ಯು ಅಬ್ಸರ್ವ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು? ಇಲ್ಲಿದೆ. ಇದು ನನ್ನ ಝೆಡ್ ಕ್ಲಾಸ್ ಆಯಿತು. ನನ್ನ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಲ್ಲಿದೆಯಾ? ಸೊ ಎಫ್ ಎಮ್ ಏನಾಯಿತು? 20 ಆಯಿತು. ಎಫ್ ಎಮ್ ಮೇಲಿರೋದು F1. F1 ಈಸ್ ಈಕ್ವಲ್ ಟು 10. F2 ಈಸ್ ಈಕ್ವಲ್ ಟು ಮೋಡಲ್ ಕ್ಲಾಸ್ ಕೆಳಗಿರೋದು ಸಕ್ಸೀಡಿಂಗ್ ಇಸ್ F2 7 ಇದೆ. ಈಗ ನನ್ನ ಮೋಡಲ್ ಕ್ಲಾಸ್ನ ವಿಡ್ತ್ ಎಷ್ಟಿದೆ? 10 to 15 5 ಇದೆ. ಲೋವರ್ ಲಿಮಿಟ್ ಏನಿದೆ? 10 ಇದೆ. L ಈಸ್ ಈಕ್ವಲ್ ಟು 10 ಆ್ಯಂಡ್ C ಈಸ್ ಈಕ್ವಲ್ ಟು 5. ರೆಸ್ಟ್ ಆಲ್ ದ ಪ್ರೊಸೀಜರ್ ಇಸ್ ಸೇಮ್ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ. Z ಈಸ್ ಈಕ್ವಲ್ ಟು L ಪ್ಲಸ್ Fm ಮೈನಸ್ F1 by 2 times Fm minus F1 minus F2 into C. ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಟ್ ಈಸ್ 10 ಪ್ಲಸ್ Fm is 20 minus F1 is 10. 2 times Fm. 2 into 20 ಎಷ್ಟಾಯಿತು? 40 ಆಯಿತು. ಡೈರೆಕ್ಟಾಗಿ ಬರಿತಾ ಇದೀನಿ. F1 10, F2 7, width 5. So this will be 10 plus 20 minus 10 is 10. 10 into 5, 50 divided by 40 minus 10, 30. 30 minus 7, 23 into ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ I have multiplied. So 50 divided by 23 ಮಾಡಿದಲ್ಲಿ 50 divided by 23 is 10 plus 2.1739. So 12.1739. Done. ಅರ್ಥ ಆಯ್ತಾ ಮಕ್ಕಳೇ? ದಟ್ಸ್ ಹೌ ಈಸಿ ದ ಪ್ರೊಸೀಜರ್ ವಿಲ್ ಬಿ ಮಕ್ಕಳೇ. ಓಕೆ, ದಟ್ಸ್ ಆಲ್ ಫಾರ್ ದ ಟುಡೇಸ್ ಸೆಷನ್ ವಿದ್ಯಾರ್ಥಿಗಳೇ. ಆದಷ್ಟು ಬೇಗ ಮತ್ತಷ್ಟು ಸೆಷನ್ ಒಟ್ಟಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಟಿಲ್ ದೆನ್, ಲವ್ ಯು ಆಲ್ ವಿದ್ಯಾರ್ಥಿಗಳೇ. ಟೇಕ್ ಕೇರ್. ಬಾಯ್.